ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸಾಲಕ್ಕೆ ಸಿಲುಕಿಕೊಳ್ಳುವಂಥ ಒಂದು ಯೋಗ ಯಾವ ಥರ ಒಂದು ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಜಾತಕದಲ್ಲಿ ಸಾಲ ಮಾಡುವಂಥ ಒಂದು ಯೋಗ, ಈ ಥರ ನಾನು ಹೇಳಿರುವಂಥ ಒಂದು ಕೆಲವು ರೂಲ್ಸ್ ಇದ್ದರೆ ನೀವು ಪಕ್ಕಾ ಸಾಲ ಮಾಡ್ಕೋತೀರಿ. ಸಾಲ ಮಾಡ್ಕೊಂಡು ಅದನ್ನು ತೀರಿಸ್ಕೊಳ್ಳಿಕ್ಕೆ ಆಗಲ್ಲ, ಆ ಥರ ಸಿಚುವೇಶನ್ ಎದುರಾಗ್ಬೋದು. ಇದು ಜಾತಕದಲ್ಲಿ ಯಾವ ಥರ ಒಂದು ನೋಡೋದು, ಯಾವ ಥರ ಒಂದು ಇರ್ತದೆ ಕಾಂಬಿನೇಷನ್ನು ಅಂತ ನಾವು ತಿಳ್ಕೊಳ್ಳೋಣ. ಈ ಥರ ಒಂದು ಕಾಂಬಿನೇಷನ್ ಇದ್ದರೆ ನೀವು ಸಾಲ ಮಾಡುವಾಗ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಜಾತಕದಲ್ಲಿ 6ನೇ ಮನೆ ಅಂತ ಹೇಳಿದ್ರೆ ಅದು ಸಾಲ, ಲಗ್ನದಿಂದ 6ನೇ ಮನೆ ಅಂತ ಹೇಳಿದ್ರೆ ಅದು ಸಾಲ ಸೂಚಿಸ್ತದೆ. ಉದಾಹರಣೆಗೆ ನಾವು ಇದನ್ನು ಲಗ್ನ ತಿಳ್ಕೊಳ್ಳೋಣ. ಇವತ್ತು ಕನ್ಯಾ ಲಗ್ನ ತಿಳ್ಕೊಳ್ಳೋಣ. ಇಲ್ಲಿಂದ 6ನೇ ಮನೆ 1 2 3 4 5 6 ಲಗ್ನದಿಂದ 6ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಸಾಲ ಅಂತ ಹೇಳ್ಬೋದು, ಡೆಬಿಟ್. ಇಲ್ಲಿ 6ನೇ ಮನೆಯಲ್ಲಿ ಪಾಪಗ್ರಹಗಳ ಯುತಿ ಇದ್ದರೆ ಅದು ತುಂಬ ಒಂದು ನೀವು ಸಾಲ ಮಾಡಬೇಕಾಗಿ ಬರ್ತದೆ. ಇಲ್ಲಿ 6ನೇ ಮನೆಯಲ್ಲಿ ಪಾಪಗ್ರಹಗಳು ಅಂದರೆ ರಾಹು, ಕೇತು, ಶನಿ ಈ ಥರ ಗ್ರಹಗಳ ಯುತಿ ಇದ್ದರೆ ನೀವು ತುಂಬ ಒಂದು ಸಾಲ ಮಾಡಬೇಕಾಗಿ ಬರ್ತದೆ ಅಂತ ಹೇಳ್ಬೋದು. ನಂತರ 6ನೇ ಮನೆ ಅಧಿಪತಿ ಏನಾದರೂ ತುಂಬ ವೀಕ್ ಇದ್ದರೆ, ಇಲ್ಲಿ 6ನೇ ಮನೆ ಅಧಿಪತಿ ಇಲ್ಲಿ ಈ ಲಗ್ನಕ್ಕೆ 6ನೇ ಮನೆ ಅಧಿಪತಿ ಯಾರಾಗ್ತಾರೆ? ಶನಿ ಆಗ್ತಾರೆ. ಈ 6ನೇ ಮನೆ ಅಧಿಪತಿ ಏನಾದರೂ ತುಂಬ ವೀಕ್ ಇದ್ದರೆ, ವೀಕ್ ಅಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ 6ನೇ ಮನೆ ಅಧಿಪತಿ ಯಾರು? ಶನಿ. ಇಲ್ಲಿ ಏನಾದರೂ ಶನಿ ನೀಚ ಆಗಿದ್ದರೆ, ಇಲ್ಲಿ ಶನಿ ಇಲ್ಲಿದ್ದರೆ 6ನೇ ಮನೆ ಅಧಿಪತಿ ನೀಚ ಆಗ್ತಾನೆ. ಅಥವಾ ಶನಿ ಏನಾದರೂ ರವಿ ಜೊತೆ ಇದ್ದರೆ, ಶನಿ ರವಿ ಅಂತ ಹೇಳಿದ್ರೆ ಪರಮಶತ್ರುಗಳು. ಈ ಥರ ಇದ್ದರೆ, ಅಥವಾ ಶನಿ ಇಲ್ಲಿದ್ದರೆ, ಸಿಂಹರಾಶಿಯಲ್ಲಿದ್ದರೆ ಇದು ವೀಕ್ ಆಗುತ್ತೆ. 6ನೇ ಮನೆ ಅಧಿಪತಿ ತುಂಬ ವೀಕ್ ಆದಾಗ ಕೂಡ ನಿಮಗೆ ಸಾಲ ಮಾಡಬೇಕಾಗಿ ಬರುವಂಥ ಪರಿಸ್ಥಿತಿ ಬರ್ತದೆ. ನಂತರ ಕೆಲವು ಕಾಂಬಿನೇಷನ್ ಬಗ್ಗೆ ನೋಡೋಣ. 6ನೇ ಮನೆಯಲ್ಲಿ ರಾಹು ಚಂದ್ರ, ರಾಹು ರವಿ ಇದ್ದರೆ, ಇಲ್ಲಿ 6ನೇ ಮನೆಯಲ್ಲಿ ಏನಾದರೂ ರಾಹು ಚಂದ್ರ ಇದ್ದರೆ, ಆಮೇಲೆ ರಾಹು ಮತ್ತು ರವಿ ಇದ್ದರೆ ನೀವು ಸಾಲ ಮಾಡಬೇಕಾಗಿ ಬರುವಂಥ ಪರಿಸ್ಥಿತಿ ಬರ್ತದೆ. 6ನೇ ಮನೆಯಲ್ಲಿ ರಾಹು ಚಂದ್ರ ಮತ್ತು ರಾಹು ರವಿ ಇದ್ದರೂ ಕೂಡ ನೀವು ಸಾಲ ಮಾಡಬೇಕಾಗಿ ಬರ್ತದೆ. ಆಮೇಲೆ ಗುರು ಚಾಂಡಾಲ ಯೋಗ 6ನೇ ಮನೆಯಲ್ಲಿದ್ದರೆ ಇದನ್ನು ಅಂತ ತಿಳ್ಕೊಳ್ಳೋಣ. 1 2 3 4 5 6 ಇಲ್ಲಿ 6ನೇ ಮನೆ ಇದಾಗಿ ಇಲ್ಲೇನಾದರೂ ಗುರು ಮತ್ತು ರಾಹು ಒಟ್ಟಿಗೆ ಇದ್ದರೆ ಇದು ಕೂಡ ನಿಮಗೆ ತುಂಬ ಒಂದು ಸಾಲ ಮಾಡಬೇಕಾಗಿ ಬರುವಂಥ ಪರಿಸ್ಥಿತಿ ಬರ್ತದೆ. ಗುರು ಮತ್ತು ರಾಹು 6ನೇ ಮನೆಯಲ್ಲಿದ್ದರೆ, ಮತ್ತು ಮಂಗಳ ಮತ್ತು ಕೇತು 6ನೇ ಮನೆಯಲ್ಲಿದ್ದರೂ ಕೂಡ ನೀವು ಸಾಲ ಮಾಡಬೇಕಾಗಿ ಬರ್ತದೆ. ಮಂಗಳ ಮತ್ತು ಕೇತು 6ನೇ ಮನೆಯಲ್ಲಿದ್ದಾಗ ಕೂಡ ನೀವು ಹೆಚ್ಚು ಸಾಲ ಮಾಡಬೇಕಾಗಿ ಬರ್ತದೆ. ಈ ಥರ ಸಿಚುವೇಶನ್ ಇದ್ದಾಗ ನೀವು ತುಂಬ ಸಾಲ ಮಾಡಬೇಕಾಗಿ ಬರ್ತದೆ. ನಂತರ 6ನೇ ಮನೆ ಅಧಿಪತಿ ಏನಾದರೂ 8ನೇ ಮನೆಯಲ್ಲಿ 12ನೇ ಮನೆಯಲ್ಲಿದ್ದರೂ ಕೂಡ ನೀವು ತುಂಬ ಸಾಲ ಮಾಡಬೇಕಾಗಿ ಬರ್ತದೆ. 6ನೇ ಮನೆ ಅಧಿಪತಿ 8 12ನೇ ಮನೆಯಲ್ಲಿದ್ದಾಗ ನೀವು ತುಂಬ ಸಾಲ ಮಾಡಬೇಕಾಗಿ ಬರ್ತದೆ. ಮತ್ತು 6ನೇ ಮನೆ ಅಧಿಪತಿ ಏನಾದರೂ ಅಷ್ಟಾಗಿದ್ದರೆ, ನೀಚಾಗಿದ್ದರೆ ಕೂಡ ನೀವು ಹೆಚ್ಚು ಸಾಲ ಮಾಡಬೇಕಾಗಿ ಬರುವಂಥ ಪರಿಸ್ಥಿತಿ ಬರ್ತದೆ. ಈ ಥರ ನಾನು ಹೇಳಿರುವಂಥ ಈ ಥರ ಒಂದು ರೂಲ್ಸಲ್ಲಿದ್ದರೆ ನೀವು ಸಾಲ ಮಾಡಿ ನಿಮಗೆ ತೀರಿಸಲಿಕ್ಕೆ ಆಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ತುಂಬ ಒದ್ದಾಡಿ ಬಿಡ್ತೀರಿ, ಜೀವನ ಇಡೀ ನೀವು ಸಾಲದಲ್ಲೇ ಮುಳುಗಿರ್ತೀರಿ. ಇದು ಸಾಲ ಮಾಡುವಂಥ ಒಂದು ಯೋಗ. ಬಟ್ ಇಲ್ಲಿ 6ನೇ ಮನೆಗೆ ಏನಾದರೂ ಶುಭಗ್ರಹಗಳ ಜೊತೆ ಇದ್ದರೆ, ಅಥವಾ ಯೋಗಕಾರಕ ಗ್ರಹಗಳ ದೃಷ್ಟಿ ಇದ್ದರೆ, ಅಥವಾ ಗುರು ದೃಷ್ಟಿ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ಇದ್ದಾಗ ನೀವು ಪರಿಹಾರ ಏನು ಮಾಡಬೇಕಂತ ಹೇಳಿದ್ರೆ 6ನೇ ಮನೆ ಅಧಿಪತಿಯ ಒಂದು ಸೊಲ್ಯೂಷನ್ ಮಾಡಬೇಕು. 6ನೇ ಮನೆ ಅಧಿಪತಿ ಏನಾದರೂ ಅಗತ್ಯ ಇದ್ದರೆ 6ನೇ ಮನೆ ಅಧಿಪತಿಯ ರತ್ನ ಧಾರಣೆ ಮಾಡ್ಬೋದು. ಉದಾಹರಣೆಗೆ 6ನೇ ಮನೆ ಅಧಿಪತಿ ಆಗ್ತಾರೆ, ಶನಿ ಆಗ್ತಾರೆ. ನಿಮಗೇನಾದರೂ ಅಗತ್ಯ ಇದ್ದರೆ ನೀವು ನೀಲಮಣಿ ಸ್ಟೋನ್ ಹಾಕ್ಬೋದು. ನಂತರ 6ನೇ ಮನೆ ಅಧಿಪತಿಯ ಶಾಂತಿ ಮಾಡಿಸ್ಬೋದು. 6ನೇ ಮನೆಗೆ ಸಂಬಂಧಪಟ್ಟಂಥ ಕೆಲವು ಪರಿಹಾರ ಉಪಾಯಗಳನ್ನು ಮಾಡ್ಕೋಬೋದು. ಈ ಥರ ಮಾಡಿದರೆ ನಿಮಗೆ ಸಾಲದ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗೋಂಥ ಸಾಧ್ಯತೆ ಇರ್ತದೆ. ಬಟ್ ನೀವು ಇದನ್ನು ಪ್ರಾಪರಾಗಿ ಪರಿಹಾರ ಮಾಡ್ತಾ ಹೋಗ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ದಾನ ಪರಿಹಾರ ಈ ಥರ ಎಲ್ಲ ಮಾಡ್ತಾ ಹೋಗ್ಬೇಕು. ಇದು ನಿಮಗೆ ತುಂಬ ಒಂದು ಕಠಿಣವಾಗಿ ತೊಂದರೆ ಕೊಡುವಂಥ ಒಂದು ಸಾಲ ಯೋಗ. ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ನೋಡಿ. 6ನೇ ಮನೆ ಅಂತಂದರೆ ಸಾಲ. 6ನೇ ಮನೆಯಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ನಿಮಗೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. 6ನೇ ಮನೆ ಅಧಿಪತಿ ವೀಕ್ ಇದ್ದರೆ, ದುರ್ಬಲ ಇದ್ದರೆ ನೀವು ಸಾಲ ಮಾಡಬೇಕಾಗಿ ಬರ್ತದೆ. 6ನೇ ಮನೆಯಲ್ಲಿ ರಾಹು ಚಂದ್ರ, ರಾಹು ರವಿ ಇದ್ದರೆ ಸಾಲ ಮಾಡ್ತೀರಿ. 6ನೇ ಮನೆಯಲ್ಲಿ ರಾಹು ಗುರು ಇದ್ದರೆ ಸಾಲ ಮಾಡ್ಕೋತೀರಿ. 6ನೇ ಮನೆಯಲ್ಲಿ ಮಂಗಳ ಕೇತು ಇದ್ದರೆ ಸಾಲ ಮಾಡ್ಕೋತೀರಿ. ಇದು ಜಾತಕದಲ್ಲಿ ಸಾಲ ಮಾಡುವಂಥ ಒಂದು ಯೋಗ.
ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ಇದು ಸಾಲ ಮಾಡುವಂಥ ಒಂದು ಯೋಗ. ನಿಮಗೇನಾದರೂ ಆಸ್ಟ್ರೋಟಾಕಲ್ಲಿ ಕನೆಕ್ಟ್ ಆಗಬೇಕಂತ ಹೇಳಿದ್ರೆ ಸುಖದೇವ್ ಅಂತ ID ಇದೆ. ಸುಖದೇವ್ ಕನೆಕ್ಟ್ ಮಾಡಿದರೆ ನಿಮಗೆ ಆಸ್ಟ್ರೋಟಾಕಲ್ಲಿ ಕೂಡ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.